ಮಲೆನಾಡು ಭಾಗದಲ್ಲಿ ಮುಂದುವರಿದ ಕಾಡಾನೆ ದಾಳಿ ತಾಲೂಕಿನ ದೊಡ್ಡ ಸಾಲ್ವಾರ ಗ್ರಾಮದಲ್ಲಿ ಇಂದು ಮುಂಜಾನೆ ಕೂಲಿ ಕೆಲಸಕ್ಕೆಂದು ರೇವತಿ ಎಂಬುವರು ಗ್ರಾಮದ ಉಮೇಶ್ ಎಂಬುವರ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ಒಂಟಿ ಕಾಡಾನೆ ದಾಳಿ ನಡೆಸಿದ ಪರಿಣಾಮ ಮಹಿಳೆಯ ತಲೆಗೆ ಪೆಟ್ಟಾಗಿದ್ದು ತಕ್ಷಣ ಕಾರ್ಯಪ್ರವೃತ್ತರಾದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ತಮ್ಮ ವಾಹನದಲ್ಲಿಯೇ ಹತ್ತಿರದ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ ಘಟನೆ ನಡೆದಿದೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಚಿಕ್ಕಸಾಲ್ವಾರ ಗ್ರಾಮದ ರೇವತಿ ಎಂಬುವರು ಭಾನುವಾರ ಮುಂಜಾನೆ ಕೂಲಿ ಕೆಲಸಕ್ಕೆಂದು ಗ್ರಾಮದ ಉಮೇಶ್ ಎಂಬುವರ ಬೈಕ್ನಲ್ಲಿ ಹೋಗುತ್ತಿದ್ದು, ಈ ವೇಳೆ ದೊಡ್ಡ ಸಾಲವರ ಗ್ರಾಮದ ಬಳಿ ರಸ್ತೆ ದಾಟುತ್ತಿದ್ದ 2 ಕಾಡಾನೆಗಳನ್ನು ಕಂಡು ತಕ್ಷಣ ಬೈಕ್ ನಿಲ್ಲಿಸಲು ಪ್ರಯತ್ನಿಸಿದ್ದಾರೆ. ಈ ವೇಳೆ ಒಂಟಿ ಕಾಡಾನೆ ಬೆನ್ನತ್ತಿ ತನ್ನ ಸೊಂಡಿಲಿನಿಂದ ಬೈಕ್ ಹಾಗೂ ಮಹಿಳೆಯನ್ನ ತಳ್ಳಾಡಿದ ಪರಿಣಾಮ ಮಹಿಳೆಯ ಸೊಂಟ ಹಾಗೂ ತಲೆಗೆ ಪೆಟ್ಟಾಗಿದ್ದು, ಉಮೇಶ್ ಅಲ್ಲಿಂದ ತಪ್ಪಿಸಿಕೊಂಡಿದ್ದಾರೆ. ಮಾಹಿತಿ ಪಡೆದ ಕೆಲ ನಿಮಿಷದಲ್ಲಿಯೇ ಕರ್ತವ್ಯದಲ್ಲಿದ್ದ ಅರಣ್ಯ ಇಲಾಖೆಯ ಆನೆ ಕಾರ್ಯಪಡೆಯ ಸಿಬ್ಬಂದಿಗಳು ಗಾಯಾಳುವನ್ನ ಹತ್ತಿರದ ಅರೇಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು, ಚಿಕಿತ್ಸೆಯ ಬಳಿಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಇವರು ಆ ಕಡೆ ಚರಂಡಿಗೆ ಬಿದ್ದಾರೆ, ತಿರ್ಗಾ ಅದು ಬೈಕು ಎತ್ತಾಕಿ ಅಷ್ಟೊತ್ತಿಗೆ ಜನ ಎಲ್ಲ ಬಂದು ಕೂಗಾಡಿದ್ದಾರೆ. ಆವಾಗ ಸ್ವಲ್ಪ ಹೋಗಿತ್ತು, ತಲೆಗೆಲ್ಲ ಏಟಾಗಿದೆ, ಕಾಲಿಗೆ ಏಟಾಗಿದೆ, ಮತ್ತು ಕೈ ಫುಲ್ಲು ಈ ಕಡೆ ಇದೇ ಮುರಿದೋಗಿದೆ ಸರ್, ಮೂಳೆ ಎಲ್ಲ. ಹಾಂ, ಕಾಲಿಗೆ ಏಟಾಗೈತೆ, ತಲೆಗೆ ತಲೆನೇ ಇದಾಗ್ಬಿಟ್ಟೈತೆ. ಅವರೊಬ್ಬರೇ ಇರೋದು ಸರ್, 2 ಹೆಣ್ಮಕ್ಳು ಮದುವೆ ಮಾಡಿಕೊಟ್ಟಾರೆ. ಅವರೇ ದುಡಿಬೇಕು, ಅವರೇ ತಿನ್ನಬೇಕು. ಹ್ಞೂ, ಬೈಕು ಅದು ಬೇರೆ, ಆ ಬೈಕು ಎಲ್ಲ ಫುಲ್ಲು ಇದಾಯ್ತು. ಹಾಂ, ಅವರೊಬ್ಬರೇ ಇರೋದು. ಅವರೊಬ್ಬರೇ ಇರೋದು ಸರ್, ಗಂಡು ಮಕ್ಕಳಿಲ್ಲ. 2 ಹೆಣ್ಮಕ್ಳು ಮದುವೆ ಮಾಡಿಕೊಟ್ಟಾರೆ. ಹೆಣ್ಮಕ್ಳು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದಾವೆ. ಈಗ ಅವ್ರಿಗೆ ದುಡ್ಡು ಹಾಕೋರು ಯಾರು, ಇದು ಮಾಡೋರು ಯಾರು? ಅದು ಕೊಡಬೇಕು ಸರ್ ಏನಾರು ಅವ್ರ ಜೀವನಕ್ಕೆ. ಇನ್ನೊಂದು ವರ್ಷ 2 ವರ್ಷ ಅವ್ರು ಕೆಲಸ ಮಾಡೋಕ್ಕೂ ಆಗಲ್ಲ, ಏನಾಗಲ್ಲ, ಅಷ್ಟು ಮೂಳೆ ಎಲ್ಲ ಏಟಾಗಿದೆ. ಏನೋ ಜೀವ ಒಂದು ಉಳ್ಕೊಂಡಿದೆ.